ವಾರದಲ್ಲಿ ಬೇರೆ ಬೇರೆ ಕಾರ್ಯಚಟುವಟಿಕೆಗಳ ಮೂಲಕ BBSನ ಎಲ್ಲ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಲ್ಲಿ ಭಾಗವಹಿಸುವುದರ ಅವಕಾಶವನ್ನು ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟಿದ್ದೆ. ವಿಶೇಷವಾಗಿ ಡೈರೆಕ್ಟರ್ ಅವರು, ಅದೇ ರೀತಿಯಲ್ಲಿ ಎಲ್ಲ ಟೀಚರ್ಸ್ ಅವರು, ವಾಲಂಟಿಯರ್ಸ್ ಹಾಗೂ ಮಕ್ಕಳು ಜೊತೆಯಾಗಿ ಕರ್ತನೆ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕರ್ತನೆ ಕಲ್ಪಿಸಿಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸಿದ್ದೇವೆ. ಈಗಲೂ ಕರ್ತನೆ ಈ ಸಂದರ್ಭದಲ್ಲಿ ಈ ಶೇರಿಂಗ್ ಡೇರಿಯಲ್ಲಿ ಸಹ ಕರ್ತನೆ ನಾವು ನಿನ್ನ ಆಶೀರ್ವಾದವನ್ನು ಕೇಳ್ತೇವೆ. ವಿಶೇಷವಾಗಿ ಪ್ರಿಯ ಮಕ್ಕಳು ತಾವು ತಂದಂಥ ಆಹಾರವನ್ನು ಪರಸ್ಪರ ಒಬ್ಬರಿಗೊಬ್ಬರು ಹಂಚಿಕೊಳ್ಳುವ ಮೂಲಕ ಕರ್ತನೆ ತಾವು ಇತರರೊಂದಿಗೆ ಹಂಚಿಕೊಳ್ಳುವಂಥ ಆ ಒಂದು ವಿಶೇಷವಾದ ಒಂದು ಗುಣವನ್ನು ಬೆಳೆಸಿಕೊಳ್ಳುವುದಕ್ಕೆ ಪೂರಕವಾಗುವಂತೆ ಪ್ರಿಯ ಮಕ್ಕಳಲ್ಲಿ ಈ ಒಂದು ಕಾರ್ಯವನ್ನು ಸಹ ಕರ್ತನೆ ವಿಶೇಷವಾಗಿ ಆಶೀರ್ವದಿಸಿ ಅನುಗ್ರಹಿಸು. ಯಾಕಂದರೆ 5 ರೊಟ್ಟಿ 2 ಮೀನುಗಳ ಮೂಲಕ ನೀನು 5,000 ಜನರಿಗೆ ಊಟವನ್ನು ಬಡಿಸಿದಂತೆಯೇ ಅದು ಆಶೀರ್ವಾದದ ಸಂಕೇತವಾಗಿ ಮಾರ್ಪಟ್ಟಂತೆಯೇ ಈಗಲೂ ಕರ್ತನೆ ಪ್ರಿಯ ಮಕ್ಕಳು ಸಹ ಪರಸ್ಪರ ಒಬ್ಬರಿಗೊಬ್ಬರು ತಾವು ತಂದಂಥ ಆಹಾರ ಪದಾರ್ಥಗಳನ್ನು ಹಂಚಿಕೊಳ್ಳುವ ಮೂಲಕ ಇತರರೊಂದಿಗೆ ಹಂಚಿಕೊಳ್ಳುವಂಥ ಗುಣವನ್ನು ಬೆಳೆಸಿಕೊಳ್ಳುವುದಕ್ಕೆ ಪೂರಕವಾಗುವಂತೆ ಪ್ರಿಯ ಮಕ್ಕಳಲ್ಲಿ ಆ ಒಳ್ಳೆಯ ಗುಣವನ್ನು ಕರ್ತನೆ ನೀನು ಅನುಗ್ರಹಿಸು. ಮಾತ್ರವಲ್ಲ ಅವರು ಮುಂದಿನ ತಮ್ಮ ಜೀವನದಲ್ಲಿ ಸಹ ಪರಸ್ಪರ ಒಬ್ಬರ ಹಿತಚಿಂತಕರು ಆಗಿದ್ದುಕೊಂಡು ಯಾವುದಿಲ್ಲಲ್ವಾ, ಎಲ್ಲವೂ ಕೂಡ ಸಾಧ್ಯವಿದೆ. ಹಾಗಾದ್ರೆ ಒಂದು ಸಾಂಗ್ ಮಾಡಿ ಎಷ್ಟು ನಾನು ರೆಡಿ ಮಾಡಿ ಈ ಡೋರಲ್ಲಿ ಎಲ್ಲರಿಗೆ ಸಹ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಓಕೆನಾ? ಎಲ್ಲರಿಗೆ ಸಹ ಹೋಗ್ಲಿಕ್ಕೆ ಆಗ್ತದೆ. ಆಯ್ತಾ? ಓಕೆ, ಹೇಳಿ.
ಏನೇನು ತೋಟದಲ್ಲಿ ಅವರ ಹೆಸರು ವೆರಿ ಗುಡ್. ನನ್ನ ಸ್ನೇಹಿತ ಯೋಗಾನ 15 ವೆರಿ ಗುಡ್ ವೆರಿ ಗುಡ್.